ಧರ್ಮಸ್ಥಳದಲ್ಲಿ ಇವತ್ತು ಅನಾಮಿಕನ ವಿಚಾರಣೆ ನಡೆಯುತ್ತಾ ಎರಡನೇ ದಿನವೂ ಅನಾಮಿಕನಿಗೆ ಎಸ್ಐಟಿ ಗ್ರಿಲ್ ಮಾಡುತ್ತಾ. ಹಾಗಾದ್ರೆ ನಿನ್ನೆ 8 ಗಂಟೆ ವಿಚಾರಣೆ ನಡೆಸಿತ್ತು ಎಸ್ಐಟಿ ತಂಡ. ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾನೆ ಅನಾಮಿಕ. ಇವತ್ತು ಬೆಳಗ್ಗೆ ಮತ್ತೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ತನಿಖಾಧಿಕಾರಿ ಜಿತೇಂದ್ರರಿಂದ ನೂರಾರು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಹಲವಾರು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದೆ ಎಸ್ಐಟಿ. ಮಲ್ಲಿಕಟ್ಟೆ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಮತ್ತೆ ವಿಚಾರಣೆ ನಡೆಯುತ್ತಾ. ಅನಾಮಿಕನ ಹೇಳಿಕೆಯಿಂದ ಬಯಲಾಗುತ್ತಾ ಧರ್ಮಸ್ಥಳ ನಿಗೂಢ ಸಾವಿನ ರಹಸ್ಯ. ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಒಪ್ಕೊಂಡಿರುವಂತಹ ಈ ಅನಾಮಿಕ ವಕೀಲರ ಜೊತೆ ನಿಗೂಢ ಸ್ಥಳಕ್ಕೆ ಹೋಗಿದ್ದಾನೆ. ನಿನ್ನೆ ಕೂಡ 8 ಗಂಟೆ ವಿಚಾರಣೆ ಮಾಡಲಾಗಿತ್ತು ಈತನ. ಇವತ್ತು ಕೂಡ ಎಸ್ಐಟಿ ತಂಡ ವಿಚಾರಣೆ ಮಾಡುತ್ತಾ. ಹಾಗಾದ್ರೆ ಮಲ್ಲಿಕಟ್ಟೆ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ತಂಡ ಇವತ್ತು ವಿಚಾರಣೆಯನ್ನ ನಡೆಸುತ್ತಾ. ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ಯಂತೆ. ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದಾನೆ, ಯಾರು ಹೇಳಿದ್ದು, ಹೀಗೆ ನೂರಾರು ಪ್ರಶ್ನೆಗಳನ್ನ ಎಸ್ಐಟಿ ತಂಡ ರೆಡಿ ಮಾಡ್ಕೊಂಡಿದೆ ಈ ಅನಾಮಿಕನಿಗೆ ಕೇಳೋದಕ್ಕೆ. ಧರ್ಮಸ್ಥಳ ನಿಗೂಢ ಶವಗಳ ತನಿಖೆ ಚುರುಕುಗೊಂಡಿದೆ. ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಅಖಾಡಕ್ಕಿಳಿದಿದೆ ಎಸ್ಐಟಿ. ಧರ್ಮಸ್ಥಳಕ್ಕೆ ಇಂದು ಅನಾಮಿಕನನ್ನ ಕರೆತರುತ್ತಾ. ಹಾಗಾದ್ರೆ ಎಸ್ಐಟಿ ತಂಡ ಬುರುಡೆ ಜಾಗವನ್ನ ಇವತ್ತೇ ತೋರಿಸ್ತಾನ ಅನಾಮಿಕ. ಹಾಗಾದ್ರೆ ಅನಾಮಿಕನ ಜೊತೆ ಧರ್ಮಸ್ಥಳಕ್ಕೆ ಹೋಗುತ್ತಾ ಎಸ್ಐಟಿ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಗೆದು ತೆಗೆದ ಬುರುಡೆಯಿಂದಲೇ ತನಿಖೆಯನ್ನು ಶುರು ಮಾಡುತ್ತಾ ಎಸ್ಐಟಿ. ಬುರುಡೆ ಆಧಾರದ ಮೇಲೆ ಆರಂಭಿಕ ತನಿಖೆ ಮಾಡುವುದಕ್ಕೆ ಎಸ್ಐಟಿ ಚಿಂತನೆ ಮಾಡಿಕೊಂಡಿದೆ. ಬುರುಡೆ ಸತ್ಯ ಬಳಿಕ ಸಮಾಧಿ ಅಗೆಯುವ ಪ್ರಕ್ರಿಯೆ ನಡೆಯುತ್ತಾ. ಬುರುಡೆ ಹೊರತೆಗೆದ ಜಾಗವನ್ನ ಈ ಅನಾಮಿಕ ಇವತ್ತೇ ತೋರಿಸ್ತಾನ. ಈ ಪ್ರಶ್ನೆ ಕಾಡ್ತಾ ಇರುವಂತದ್ದು. ನಿನ್ನೆ 8 ಗಂಟೆ ವಿಚಾರಣೆ ನಡೆಸಿರುವಂತ ಎಸ್ಐಟಿ ಇವತ್ತು ಧರ್ಮಸ್ಥಳಕ್ಕೆ ಈ ಅನಾಮಿಕರನ್ನ ಕರ್ಕೊಂಡು ಹೋಗುತ್ತಾ. ಅಲ್ಲಿ ಬುರುಡೆ ಅಗೆದ ಜಾಗವನ್ನ ಈ ಅನಾಮಿಕ ಎಸ್ಐಟಿಗೂ ಕೂಡ ತೋರಿಸ್ತಾನ. ಅಲ್ಲಿಂದಲೇ ತನಿಖೆ ಪ್ರಾರಂಭವಾಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು. ಕಳೆ ಬರಹ ಹೊರತೆಗೆದ ಜಾಗದ ಸ್ಥಳ ಪರಿಶೀಲನೆ ಎಸ್ಐಟಿ ಮಾಡಲಿದೆ. ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ತನಿಖೆ ಚುರುಕುಗೊಂಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ನಿನ್ನೆ ಕೂಡ ಅನಾಮಿಕನ 8 ಗಂಟೆ ವಿಚಾರಣೆ ಮಾಡಲಾಗಿತ್ತು. ಸಾಕಷ್ಟು ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ. ಇವತ್ತು ಕೂಡ ಈ ಅನಾಮಿಕ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನಯನ, ಹೌದು, ಈಗಾಗಲೇ ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಡೆವಲಪ್ಮೆಂಟ್ಗಳು ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು, SITಗೆ ಕಳೆದ ಭಾನುವಾರ ಈ ಪ್ರಕರಣವನ್ನು ವಹಿಸಲಾಗಿತ್ತು. ಎಕ್ಸಾಕ್ಟ್ ಆಗಿ ಇವತ್ತಿಗೆ 1 ವಾರ ಆಗಿದೆ. ನಿನ್ನೆ ಅನಾಮಿಕ SITಯ ಕಚೇರಿ ಎಸ್ಟಾಬ್ಲಿಷ್ಮೆಂಟ್ ಆದ ನಂತರ ಮಂಗಳೂರಿನ ಕದ್ರಿ ಐಬಿಯಲ್ಲಿ ಅವರ ಕಚೇರಿಗೆ ಆತ ಬರ್ತಾನೆ. ಬಂದ ನಂತರ ಸುಮಾರು 8 ಗಂಟೆಗಳ ಕಾಲ, ಬೆಳಿಗ್ಗೆ 10:55ರಿಂದ ರಾತ್ರಿಯವರೆಗೂ ಕೂಡ ಸುಮಾರು 8 ಗಂಟೆಗಳ ಕಾಲ ಸುದೀರ್ಘವಾಗಿ ಆತನ ವಿಚಾರಣೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ಗಳ ಮೂಲಕ ನಡೆಯುತ್ತೆ. ಆತ ಹೇಳಿದ ಅಷ್ಟೂ ದಾಖಲೆಗಳೇನಿದೆ ಅದನ್ನ ರೆಕಾರ್ಡಿಂಗ್ ಮಾಡಿಕೊಳ್ಳಲಾಗಿದೆ. ಮಾಸ್ಕ್ ಧರಿಸಿ ಬಂದಂತಹ ಆತನನ್ನ ಒಳಭಾಗದಲ್ಲಿ ಆತನ ಮಾಸ್ಕ್ ಅನ್ನ ತೆರವು ಮಾಡಿ ಆತನಿಗೆ ಅನೇಕ ಪ್ರಶ್ನೆಗಳನ್ನ ಇದರ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಕೇಳಿರುವಂತದ್ದು. ಅದರ ಜೊತೆಗೆ ಅಲ್ಲಿ ಅನುಚೇತ್ ಅವರು ಕೂಡ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ 8 ಗಂಟೆ ವಿಚಾರಣೆಯಲ್ಲಿ ಬಹಳಷ್ಟು ವಿಚಾರಗಳು, ಅವರಿಗೆ ಬಹಳ ಸ್ಫೋಟಕವಾದಂತಹ ವಿಚಾರಗಳು ಅವರ ಗಮನಕ್ಕೆ ಬಂದಿರುವಂತದ್ದು. ಹಾಗಾಗಿ ಈಗ ಮತ್ತೆ ಇವತ್ತು ಆತನನ್ನ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ಆತ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಇವತ್ತು ಎಷ್ಟು ಹೊತ್ತಿನ ಕಾಲವನ್ನ ವಿಚಾರಣೆ ನಡೆಸ್ತಾರೆ ಮತ್ತು ಸುದೀರ್ಘವಾದ ವಿಚಾರಣೆಗಳೇನಾದರೂ ನಡೆಯುತ್ತಾ ಮತ್ತು ಯಾವ ಆಂಗಲ್ಗಳಲ್ಲಿ ಅವರಿಗೆ ಪ್ರಶ್ನೆ ಕೇಳಬಹುದು ಅನ್ನುವಂಥದ್ದನ್ನ ಮತ್ತೆ ಈ ಒಂದು ತನಿಖಾ ತಂಡ ಸಿದ್ಧಪಡಿಸಿರುವಂತದ್ದು. ಆ ಬಳಿಕ, ವಿಚಾರಣೆಯ ಬಳಿಕ ಆತನನ್ನ ಕಸ್ಟಡಿಗೆ ಪಡಿತಾರಾ ಅಥವಾ ಆತನನ್ನ ಅಲ್ಲಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಕರೆತರ್ತಾರ ಅನ್ನುವಂಥದ್ರ ಬಗ್ಗೆ ಕೂಡ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ಧರ್ಮಸ್ಥಳಕ್ಕೆ ಯಾಕೆ ಕರೆತರ್ತಾರೆ ಅಂದ್ರೆ ಇಲ್ಲಿ
ಸಮಾಧಿ ಅಗೆಯುವ ಪ್ರಕ್ರಿಯೆಗೂ ಮೊದಲು ಕೆಲವೊಂದು ಅನುಮಾನಗಳಿರುವಂಥದ್ದು. ಆತ ಕೊಟ್ಟಂತಹ ಬುರುಡೆ, ಆತನೇ ಅಗೆದು ಕೊಟ್ಟಂತಹ ಬುರುಡೆ ಏನಿದೆ, ಆ ಬುರುಡೆಯನ್ನು ಯಾವ ಜಾಗದಿಂದ ತೆಗೆದದ್ದು ಅನ್ನುವಂಥದ್ದು ಇವತ್ತಿಗೂ ಕೂಡ ಪೊಲೀಸರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಆತ ಹೇಳಿರುವಂಥ ಅರಣ್ಯ ಪ್ರದೇಶದ ಕೆಲವೊಂದು ಜಾಗಗಳ ಬಗ್ಗೆ ಆತ ನೋಟಿಫೈ ಮಾಡಿದಾನೆ ಅಷ್ಟೇ, ಆದರೆ ಪರ್ಟಿಕ್ಯುಲರ್ ಆಗಿ ಆ ಜಾಗ ಧರ್ಮಸ್ಥಳದ ಗ್ರಾಮದ ಯಾವ ಭಾಗದಲ್ಲಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಹಾಗಾಗಿ ಆತನನ್ನ ಕರೆದುಕೊಂಡು ಹೋಗಿ ಆ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ FSL ಟೀಮನ್ನು ಕರ್ಕೊಂಡು ಹೋಗಿ FSL ಆ ಒಂದು ಜಾಗದಿಂದ ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಷ್ಟು ಮಣ್ಣನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ಬಳಿಕ ಆ ಒಂದು ಜಾಗವನ್ನು ನೋಟಿಫೈ ಮಾಡಿ ಈ ಒಂದು ಆತ ತೆಗೆದುಕೊಟ್ಟಂತಹ ಬುರುಡೆ ಏನಿದೆ ಆ ಬುರುಡೆಯನ್ನು ಮೊದಲು ಅಧ್ಯಯನ ಮಾಡುವಂಥದ್ದು ಮತ್ತು ಆ ಬುರುಡೆಯ ಸತ್ಯಾಸತ್ಯತೆಗಳನ್ನು ತಿಳಿಯುವಂಥ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಇಷ್ಟರವರೆಗೆ ಅಧಿಕೃತವಾಗಿ ಆತ ಆ ಒಂದು ಧರ್ಮಸ್ಥಳ ಗ್ರಾಮಕ್ಕೆ ಎಂಟ್ರಿ ಆಗಿಲ್ಲ. 2014ರಲ್ಲಿ ಆತ ಏನು ಅಲ್ಲಿಂದ ಬಿಟ್ಟು ಹೋಗಿದ್ದೀನಿ ಅನ್ನುವಂಥದ್ದನ್ನು ತನ್ನ ದೂರಿನಲ್ಲಿ ಹೇಳಿದ್ದಾನೆ. ಆ ಬಳಿಕ ಆತ ಮತ್ತೆ ಅಲ್ಲಿಗೆ ಹೋದಂಥ ಉದಾಹರಣೆಗಳಿಲ್ಲ, ಅಧಿಕೃತವಾಗಿ ಹೋದಂಥ ಉದಾಹರಣೆಗಳಿಲ್ಲ. ಈಗ ಆತನೇ ಹೇಳುವ ಪ್ರಕಾರ ನಾನೇ ಆ ಬುರುಡೆಯನ್ನು ಹೊರಗಡೆ ತೆಗೆದಿದ್ದೀನಿ ಅನ್ನುವಂಥದ್ದು ಅದೊಂದು ಆತನ ಅನಧಿಕೃತ ಎಂಟ್ರಿ ಮತ್ತು ಆತನೇ ಹೂತದ್ದನ್ನು ಮಸ್ಟು 10 ವರ್ಷಗಳ ಬಳಿಕ ಆತ ಹೊರಗಡೆ ತೆಗೆದೀನಿ ಅನ್ನುವಂಥದ್ದು. ಹಾಗಾಗಿ ಆ ಬುರುಡೆಗಳ ಬಗ್ಗೆ 10 ಪ್ರಶ್ನೆಗಳು ಆತನಿಗಿರುವಂಥದ್ದು, ಆತನ ಬಳಿ ಕೇಳಿರುವಂಥದ್ದು. ಆ ಬುರುಡೆ ಗಂಡಿನದ್ದು, ಹೆಣ್ಣಿನದ್ದು, ಮತ್ತು ಅದರ ಹೈಟ್ ಎಷ್ಟಿತ್ತು, ಮತ್ತು ಯಾವ ಡ್ರೆಸ್ ಹಾಕಿದ್ರು, ಲೈಂಗಿಕ ಆಕ್ರಮಣಗಳ ಕುರುಹುಗಳೇನಾದರೂ ಇತ್ತ, ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಆ ಬುರುಡೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಕೇಳಿದ್ದಾರೆ. ಅದಕ್ಕೂ ಕೂಡ ಆತ ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ವಿಚಾರಣೆಯಲ್ಲಿ ಬೇರೆ ಆಯಾಮಗಳನ್ನು, ಯಾಕಂದರೆ ಆತ ದೂರುಗಳಲ್ಲಿ ಉಲ್ಲೇಖಿಸಿರುವಂಥ ಅಷ್ಟೂ ಅಂಶಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಒಂದು 5ರಿಂದ 10, 1ರಿಂದ 10 ಗೆರೆ, 5 ಗೆರೆ 6 ಗೆರೆ ಏನು ದೂರುಗಳನ್ನೇನು ಕೊಡ್ತಾ ಹೋಗ್ತಾನೆ, ಆ ಒಂದೊಂದು ಪ್ಯಾರಾಗಳಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ. ಒಂದೊಂದು ಪ್ಯಾರಾಗಳಿಗೆ ಆತನ ಕಂಪ್ಲೇಂಟ್ ಕಾಪಿಯೇ ನಿಜಕ್ಕೂ ಕೂಡ 3ರಿಂದ 4 ಪುಟಗಳು, 2-3 ಪುಟಗಳಿರುವಂಥದ್ದು. ಹಾಗಾಗಿ ಆ ಅಷ್ಟೂ ಪುಟಗಳಲ್ಲಿ ಯಾವೆಲ್ಲ ಅನುಮಾನಾಸ್ಪದವಾದ ಕಂಟೆಂಟ್ಗಳಿದೆಯೋ, ಯಾವೆಲ್ಲ ಗೊಂದಲಕಾರಿ ಕಂಟೆಂಟ್ಗಳಿದೆಯೋ ಅದಕ್ಕೆ ಅವರಿಗೆ ತೃಪ್ತಿ ಆಗುವವರೆಗೂ ಮತ್ತು ಅವರು ಸ್ಯಾಟಿಸ್ಫೈಡ್ ಆಗುವವರೆಗೂ ಕೂಡ ಅವರು ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಕೆಲವೊಮ್ಮೆ ಅವರು ಬರೆದು ತಂದ ಪ್ರಶ್ನೆಗಳೊಂದು 10-20 ಇರಬಹುದು, ಆದರೆ ಆತ ಕೊಡುವಂಥ ಉತ್ತರಗಳಿಂದ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತೆ, ಒಂದಷ್ಟು ಅನುಮಾನ ಗೊಂದಲಗಳು ಹುಟ್ಟುತ್ತೆ. ಅದಕ್ಕೆಲ್ಲಕ್ಕೂ ಕ್ಲಾರಿಟಿ ಪಡೆಯುವಂಥದ್ದು ಮತ್ತು ಯಾವುದೂ ಕೂಡ ಮುಂದಿನ ತನಿಖೆಯ ಹಾದಿಯಲ್ಲಿ ಯಾವುದೂ ಕೂಡ SITಗೆ ಕಷ್ಟಕರವಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲವನ್ನ ಕ್ಲಾರಿಟಿಯಾಗಿ, ಕ್ಲಿಯರ್ ಆಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆದು ಅದನ್ನು ಆನ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅನುಮತಿಗಳನ್ನು ಪಡೆದು ಸಮಾಧಿ ಅಗೆಯುವ ಪ್ರಕ್ರಿಯೆಗಳ ಹಾದಿಯಾಗಿ, ಅದಕ್ಕೆ ದಾಖಲೆಗಳನ್ನು ಕಲೆಕ್ಟ್ ಮಾಡುವ ಹಾದಿಯಾಗಿ, ಅಷ್ಟೂ ಪ್ರಕ್ರಿಯೆಗಳಲ್ಲಿ ಯಾವುದೇ ಫ್ಯೂಚರ್ ಸಮಸ್ಯೆಗಳು ಬರದಂತೆ ಇದನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ SIT ತನಿಖೆಯನ್ನು ಬಹಳ ಪಾರದರ್ಶಕವಾಗಿ ಮತ್ತು ಗಂಭೀರವಾಗಿ ನಡೆಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.